ಏನು ಅಂದ್ರೆ ಹೇಗ್ರಿ ನಮ್ಮ ಪರಿಸ್ಥಿತಿ? ದಿನ ದಿನಕ್ಕೂ ಹೊತ್ತು ಕಳೆಯೋದೇ ಕಷ್ಟವಾಗಿದೆ. ಮಕ್ಕಳೇನೋ ಅವ್ರ ಕೆಲ್ಸದಲ್ಲಿ ಅವರಿದ್ರು, ಸಂಪಾದನೆ ಸಾಕಾಗ್ತಾ ಇಲ್ಲ. ಈ ಮನೆ ಖರ್ಚುಗಳು, ನಮಗ್ ಬರ್ತಾ ಇರುವ ಆದಾಯ ಸ್ವಲ್ಪವೂ ಹೊಂದ್ತಾ ಇಲ್ಲ ರೀ. ನೆನ್ನೆ ಕೂಡ ಕಿರಾಣಾ ಅಂಗಡಿ ಸುಬ್ಬಾರಾವ್ ಬಂದು ಮನೆ ಮುಂದೆ ನಿಂತು ಸಾಲಕ್ಕಾಗಿ ಗಟ್ಟಿ ಗಟ್ಟಿಯಾಗಿ ಅರ್ಚ್ತಾ ಇದ್ರೆ ನನಗೆ ಪ್ರಾಣ ಹೋದಾಗಾಯ್ತು. ಊರಲ್ಲಿ ತಲೆ ಎತ್ತಿಕೊಂಡು ತಿರುಗಾಡ್ದೆ ಹೋಗ್ತಾ ಇದ್ದೀನಿ. ನನಗೆ ಅರ್ಥವಾಗ್ತಿದೆ ಶಾರದಾ, ನನಗೂ ಆ ದುಃಖ ಇದೆ. ಆದ್ರೆ ಏನ್ ಮಾಡ್ತೀನಿ ಹೇಳು? ನನಗೇನೋ ವಯಸ್ಸಾಗಿ ಹೋಗ್ತಾ ಇದೆ. ಮುಂಚಿನ ಹಾಗೆ ಕೂಲಿ ಕೆಲಸಕ್ಕೆ ಹೋಗಲಾರೆ. ನಮ್ಮ ಮಕ್ಕಳು ಸುರೇಶು, ರಮೇಶು, ಅರುಣು ಮೂವರು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ನಮ್ಮ ದುರದೃಷ್ಟ ಏನೋ ಅವರಿಗೆ ತಕ್ಕ ಕೆಲಸ ಸಿಗ್ತಾ ಇಲ್ಲ. ಆ ಸಾಲದವರ ಗಲಾಟೆ ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಅವ್ರ ಮುಂದೆ ದೋಷಿಯಾಗಿ ನಿಲ್ಲೋದು ನನ್ನಿಂದ ಆಗ್ತಾ ಇಲ್ಲ. ಹಾಗೆ ಮನೆಯಲ್ಲಿ ವಾತಾವರಣ ಯಾವಾಗಲೂ ವಿಷಾದವಾಗಿಯೇ ಇರುತ್ತದೆ. ದೊಡ್ಡ ಸೊಸೆ ಅನಾಮಿಕ, ಎರಡನೇ ಸೊಸೆ ಅವನಿ, ಮೂರನೇ ಸೊಸೆ ಅಂಜಲಿ, ಈ ಮೂವರು ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಏನೋ ತೀವ್ರವಾಗಿ ಆಲೋಚಿಸ್ತಾ ಇರ್ತಾರೆ. ನೋಡಿ ಅವನಿ, ನೋಡಿ ಅಂಜಲಿ, ಹಾಗೆ ಕೈ ಕಟ್ಟಿ ಕುಳಿತುಕೊಂಡ್ರೆ ಲಾಭವಿಲ್ಲ. ಅತ್ತೆ ಮಾವಯ್ಯ ಪಡ್ತಾ ಇರುವ ದುಃಖ ನಾನು ಕಣ್ಣಾರೆ ನೋಡಲಾರ್ದೆ ಹೋಗ್ತಾ ಇದ್ದೀನಿ. ಅವರು ಈ ವಯಸ್ಸಲ್ಲಿ ಪ್ರಶಾಂತವಾಗಿ ಕೂತ್ಕೊಂಡು ವಿಶ್ರಾಂತಿ ತಗೋಬೇಕಾಗಿದ್ದು ಹೋಗಿ ಈ ಕಷ್ಟಗಳೇನೋ ಅವರಿಗೆ. ನಾವು ಏನೋ ಒಂದು ಮಾಡಬೇಕು. ಈ ಮನೆ ಜವಾಬ್ದಾರಿ ನಾವು ಕೂಡ ಹಂಚ್ಕೋಬೇಕು. ಹೌದು ಅಕ್ಕ, ನೀನ್ ಹೇಳಿದ್ದು ಅಕ್ಷರಶಃ ನಿಜನೇ. ಆದ್ರೆ ನಾವೇನ್ ಮಾಡ್ತೀವಿ ಹೇಳು? ನಾವು ಓದ್ಕೊಂಡಿದ್ದು ಕಡಿಮೆನೇ ಅಲ್ವಾ? ಯಾವ್ದಾದ್ರು ಆಫೀಸ್ ಕೆಲ್ಸಕ್ಕೆ ಏನಾದ್ರು ಹೋಗ್ಬೇಕು ಅಂದ್ರು ಈ ಊರಲ್ಲಿ ಯಾರು ಕೊಡ್ತಾರೆ ಹೇಳು? ಹೋಗ್ಲಿ, ಯಾವ್ದಾದ್ರು ಹೊಲಿಗೆ ಕೆಲಸ ಮಾಡೋಣ ಅಂತಂದ್ರೆ ನಮ್ಮ ಹತ್ರ ಮಿಷಿನ್ ತಗೊಳ್ಳೋಷ್ಟು ದುಡ್ಡಿಲ್ವಲ್ಲ. ಹೌದು ಅಕ್ಕ, ಅವನಿ ಅಕ್ಕ ಹೇಳಿದ ಹಾಗೆ ನಮಗೆ ತಿಳಿದಿದ್ದೇನಿದೆ. ಮನೆ ಕೆಲಸ ಮಾಡ್ಕೊಳ್ಳೋದು, ಎಲ್ರಿಗೂ ರುಚಿಯಾಗಿ ಅಡ್ಗೆ ಮಾಡಿ ಹಾಕೋದು. ಅದ್ ಬಿಟ್ಟು ನಮಗೆ ಹೊರಗಿನ ಪ್ರಪಂಚ ದೊಡ್ಡದಾಗಿ ಗೊತ್ತಿಲ್ವಲ್ಲ. ಅಡ್ಗೆ, ಹೌದು ಅಂಜಲಿ, ಅಡ್ಗೆ ಮಾಡೋದಲ್ವ ನಮ್ಗೆ ಚೆನ್ನಾಗಿ ಗೊತ್ತಿರೋದು. ನಮ್ಮ ಮನೆಗೆ ಯಾರು ಬಂದ್ರು ನಮ್ಮ ಕೈ ಅಡಿಗೆ ತಿಂದು ಎಷ್ಟಾಗಿ ಮೆಚ್ಕೋತಾರೋ ನಿಂಗೆ ಗೊತ್ತಿಲ್ವಾ? ಅತ್ತೆಯ ಮಸಾಲೆಗಳು, ಅವನಿ ತರಕಾರಿ ಹಚ್ಚುವ ರೀತಿ, ನಿನ್ನ ಕೈಯ ಘಮಘಮ. ನನ್ಗೊಂದು ಅದ್ಭುತವಾದ ಆಲೋಚನೆ ಬಂತು. ನಾವು ಏನಕ್ಕೆ ಒಂದು ಚಿಕ್ಕ ಬಿರಿಯಾನಿ ಸೆಂಟರ್ ಇಟ್ಕೋಬಾರ್ದು? ಆಗ ಅವನಿ ಅಂಜಲಿ ಇಬ್ಬರು ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಬಿರಿಯಾನಿ ಸೆಂಟರಾ? ನಾವಾ? ಹೆಂಗಸ್ರಲ್ವಾ, ಎಲ್ಲಿ ಇಡ್ತೀವಿ ಅಕ್ಕ? ಅದಕ್ಕೆ ಬೇಕಾದಷ್ಟು ಬಂಡವಾಳ ಬೇಕು, ಸಾಮಾನು ಬೇಕು, ಜಾಗ ಬೇಕು. ದುಡ್ಡೆಲ್ಲಿಂದ ಬರುತ್ತೆ? ಅದೇ ಆಲೋಚಿಸ್ತಾ ಇದ್ದೀನಿ ಅವನಿ. ನಮ್ಮ ಮನೆ ಊರಿನ ಮಧ್ಯದಲ್ಲಿಯೇ ಮೇನ್ ರೋಡ್ ಮೇಲೆ ಇದೆ ಅಲ್ವಾ? ಮನೆ ಮುಂದೆ ಇರುವ ಒಂದು ಚಿಕ್ಕ ಜಾಗದಲ್ಲಿ ಚಿಕ್ಕ ಚಪ್ರ ಹಾಕಿ ಚಿಕ್ಕದಾಗಿ ಶುರು ಮಾಡೋಣ. ಬಾಡಿಗೆ ಕಟ್ಟುವ ಕೆಲಸ ಉಳಿಯುತ್ತೆ. ಮೊದಲು ಕಡಿಮೆ ಬಂಡವಾಳದಿಂದ ಮಾಡೋಣ. ನಮ್ಮ ಮೂವರ ಶ್ರಮ, ಅತ್ತೆಯರ ಸಲಹೆ ಇದ್ರೆ ಸಾಕು. ಹಾಗೆ ಅಂದುಕೊಂಡು ಮೂವರು ಸೇರಿ ತಕ್ಷಣ ಅತ್ತೆ ಶಾರದಾಳ ಹತ್ರಕ್ಕೆ ಹೋಗ್ತಾರೆ. ಅತ್ತೆ, ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಏನಮ್ಮ ಅನಾಮಿಕಾ, ಏನಾಯ್ತು? ಎಲ್ರು ಹೀಗೆ ಒಂದೇ ಸಲ ಬಂದಿದ್ರಿ? ಮನೇಲಿ ಏನಾದ್ರು ನಡೀತಾ? ಅತ್ತೆ, ನಾವು ಏನಕ್ಕೆ ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಬಿರಿಯಾನಿ ಗಾಡಿ ಇಟ್ಕೋಬಾರ್ದು? ನಾವು ಮೂವರು ಚೆನ್ನಾಗಿ ಅಡ್ಗೆ ಮಾಡ್ತೀವಲ್ಲ, ನೀವು ಕೂಡ ಮಸಾಲೆ ರುಬ್ಬೋದ್ರಲ್ಲಿ ಸಹಾಯವಾಗಿರ್ತೀರಾ. ಇದರಿಂದ ನಮ್ಮ ಸಾಲ ತೀರಿ ಹೋಗುತ್ತೆ. ಏನಮ್ಮ ನೀನು ಮಾತಾಡೋದು? ಬಿರಿಯಾನಿ ಗಾಡಿನ? ನಮ್ಮ ಕುಟುಂಬದ ಮರ್ಯಾದೆ ಏನಾಗಿ ಹೋಗುತ್ತೆ? ಊರಲ್ಲಿ ಜನರು, ಮುಖ್ಯವಾಗಿ ಪಕ್ಕದ ಮನೆಯವ್ರು ಏನ್ ಅಂದ್ಕೋತಾರೆ? ನಾಳೆ ಬೆಳಿಗ್ಗೆ ಗುಡಿಗೆ ಹೋದ್ರೆ ನನ್ ನೋಡಿ ನಗಲ್ವಾ? ಪ್ರಸಾದ್ ಅವರು ಸೊಸೆ ಅಂದ್ರು ರೋಡ್ ಮೇಲೆ ಬಿರಿಯಾನಿ ಮಾರ್ತಾ ಇದ್ದಾರೆ, ಎಂತ ಕರ್ಮ ಹಿಡಿತು ಇವರಿಗೆ ಅಂತ ಅವಹೇಳನ ಮಾಡ್ತಾರಲ್ಲಮ್ಮ. ಬೇಡ, ನಮ್ಗೆ ಆಲೋಚನೆ ಮಾತ್ರ ಇಡಿಸ್ಲಿಲ್ಲಮ್ಮ. ಹಸುವೆ ಇದ್ರು ಸರಿ, ಮರ್ಯಾದೆ ತೆಗೆಯೋ ಕೆಲ್ಸ ಬೇಡ. ಹಾಗೆ ಅನ್ನುತ್ತಾ ಕೋಪದಿಂದ ಹೇಳಿ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಆಗ ಅನಾಮಿಕ ನಿರಾಸೆ ಪಡಲಿಲ್ಲ. ಮಾವ ಪ್ರಸಾದನ ಹತ್ತಿರ ಹೋಗಿ ವಿಷಯವನ್ನೆಲ್ಲ ಮುತ್ತು ಪೋಣಿಸಿದ ಹಾಗೆ ಹೇಳುತ್ತಾಳೆ. ಪ್ರಸಾದ್ ತೀವ್ರವಾದ ಆಲೋಚನೆಯಲ್ಲಿ ಬೀಳ್ತಾನೆ. ನೀನು ಹೇಳುದು ಚೆನ್ನಾಗಿದೆ ಅಮ್ಮ ಅನಾಮಿಕ, ನಿನ್ನ ಉದ್ದೇಶ ಒಳ್ಳೇದೆ. ಆದ್ರೆ ನಿಮ್ಮತ್ತೆ ಹೇಳಿದ್ದು ಕೂಡ ಆಲೋಚಿಸ್ಬೇಕಲ್ಲ. ಸಮಾಜ ಏನಂದ್ಕೊಳುತ್ತೋ ಅನ್ನುವ ಭಯ ಅವಳಿಗೆ. ಮರ್ಯಾದೆ ಇರುವ ಕುಟುಂಬ ಅಮ್ಮ ನಮ್ದು. ಆದ್ರೂ ಇದೆಲ್ಲ ಪಕ್ಕಕ್ಕಿಟ್ರು ನಮ್ಮ ಹತ್ರ ಬಂಡವಾಳಕ್ಕೆ ಕನಿಷ್ಠ 10,000 ಬೇಕಲ್ಲ. ಸಾಮಾನುಗಳು, ಅಕ್ಕಿ, ಮಾಂಸ ಇದೆಲ್ಲ ಹೇಗೆ ಬರುತ್ತೆ? ಮಾವಯ್ಯ, ಸಮಾಜ ದಿನಾನೂ ಬಂದು ನಮ್ಗೆ ಅನ್ನ ಹಾಕಲ್ವಲ್ಲ? ಸಾಲದವರು ಮನೆಗೆ ಬಂದು ಅರಚ್ತಾ ಇದ್ರೆ ಈ ಸಮಾಜದಲ್ಲಿ ಯಾರಾದ್ರೂ ಬಂದು ನಿಲ್ಸಿದ್ದಾರಾ? ಕಷ್ಟದಲ್ಲಿದ್ದಾಗ ಯಾರು ಬರ್ಲಿಲ್ಲ. ನಾವು ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಕೊಂಡು ಬದುಕಿದ್ರೆ ಅದರಲ್ಲಿ ತಪ್ಪೇನಿದೆ? ಒಂದು ಬಂಡವಾಳ ಅಂತೀರಾ? ನನ್ನ ಹತ್ರ ನನ್ನ ಮದುವೆ ಆದಾಗ ನಮ್ ತಂದೆ ಕೊಟ್ಟ ಚಿಕ್ಕ ಬಂಗಾರದ ಸರವಿದೆ. ಅದನ್ನ ಅಡ ಇಟ್ಬಿಟ್ಟು ಶುರು ಮಾಡೋಣ. ಹೇಗಾದ್ರೂ ದಯವಿಟ್ಟು ಅತ್ತೆಗೆ ನೀವೇ ಬುದ್ಧಿ ಹೇಳಿ. ಈ ಒಂದು ಅವಕಾಶ ನಮಗ್ ಕೊಡ್ಸಿ ಮಾವಯ್ಯ. ಅದನ್ನು ನೋಡಿ ಸೊಸೆಯಂದರ ಛಲ, ಕುಟುಂಬದ ಮೇಲಿರುವ ಅವರ ಅಕ್ಕರೆ ನೋಡಿ ಪ್ರಸಾದ್ ಸ್ರವಿಸಿ ಹೋಗುತ್ತಾನೆ. ರಾತ್ರಿ ಊಟವಾದ ಮೇಲೆ ಶಾರದಾಳ ಹತ್ರ ಏಕಾಂತವಾಗಿ ಮಾತನಾಡುತ್ತಾನೆ. ನೋಡು ಶಾರದಾ, ಮಕ್ಕಳು ಹೇಳ್ತಿರೋದ್ರಲ್ಲಿ 100ಕ್ಕೆ 100 ಪಾಲು ನ್ಯಾಯವಿದೆ.
ನಾವು ಗೌರವ ಮರ್ಯಾದೆ ಅಂತ ಮನೇಲಿ ಕೂತ್ಕೊಂಡ್ರೆ ನಮ್ಮ ಹಸುವೆ ತೀರೋದಿಲ್ಲ, ಸಾಲುಗಳು ತೀರೋದಿಲ್ಲ. ಅವರು ಕಷ್ಟಪಡ್ತೀವಿ, ಕುಟುಂಬವನ್ನು ನಿಲ್ಲಿಸ್ತೀವಿ ಅಂತ ಇದ್ದಾರಲ್ಲ. ಅನಾಮಿಕಾ ತನ್ನ ಒಡವೆ ಕೂಡ ಅಡ ಇಡ್ತೀನಿ ಅಂತ ಇದ್ದಾಳೆ. ಅವರ ಆತ್ಮವಿಶ್ವಾಸವನ್ನು ನಾವು ಸಾಯಿಸಬಾರ್ದು ಶಾರದಾ. ಕನಿಷ್ಠ ಅವರ ಪ್ರಯತ್ನಕ್ಕಾದ್ರೂ ನಾವು ಆಧಾರವಾಗಿರ್ಬೇಕು. ಅದನ್ನು ಕೇಳಿದ ನಂತರ ಶಾರದಾ ರಾತ್ರಿ ಹೊತ್ತು ಬಹಳ ಆಲೋಚಿಸುತ್ತಾಳೆ. ತನ್ನ ಹಳೆ ಕಾಲದ ಕಟ್ಟುಪಾಡುಗಳಿಗಿಂತ ಕುಟುಂಬದ ಭವಿಷ್ಯತೆ ಮುಖ್ಯವೆಂದು ಗ್ರಹಿಸುತ್ತಾಳೆ. ಕಡೆಗೆ ಮನಸ್ಸು ಬದಲಾಯಿಸ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಸೊಸೆಯರನ್ನು ಕರೆಸ್ತಾಳೆ. ಅನಾಮಿಕಾ, ರಾತ್ರಿ ನಿಮ್ಮ ಮಾವಯ್ಯ ನನ್ನ ಹತ್ರ ಮಾತಾಡಿದ್ರು. ನೀನ್ ಹೇಳಿದ್ದು ನಿಜಾನೇ ಕಣೆ. ನನ್ನ ಹಳೆ ಕಾಲದ ಆಲೋಚನೆಯಿಂದ ನಿಮ್ಮ ಉತ್ಸಾಹಕ್ಕೆ ನೀರೆರಚಿದೆ. ಸರಿ, ನೀವು ಅಂದ್ಕೊಂಡ ಹಾಗೆ ಬಿರಿಯಾನಿ ವ್ಯಾಪಾರ ಮಾಡೋಣ. ಜನರ ಮಾತುಗಳು ನಮಗೆ ಬೇಡ. ನನ್ನಿಂದಾದಷ್ಟು ಸಹಾಯ ನಾನು ಮಾಡ್ತೇನೆ. ನನ್ನ ಸೀಕ್ರೆಟ್ ಮಸಾಲ ನಾನೇ ರುಬ್ಬಿಕೊಡ್ತೀನಿ. ಏನೇನ್ ಬೇಕೋ, ಹೇಗೆ ಶುರು ಮಾಡ್ಬೇಕೋ ಹೇಳಿ. ಹಾಗೆ ಅನ್ನುತ್ತಲೇ ಅನಾಮಿಕಾ, ಅವನಿ, ಅಂಜಲಿ ಎಷ್ಟೋ ಸಂತೋಷಿಸುತ್ತಾರೆ. ಅವರ ಮುಖದಲ್ಲಿ ಹೊಸ ಬೆಳಕು ಕಾಣಿಸುತ್ತದೆ. ಅತ್ತೆ, ನಾವು ಮಾಮೂಲಿಯಾಗಿ ಎಲ್ಲರೂ ಮಾಡುವ ಚಿಕನ್ ಬಿರಿಯಾನಿ ಅಲ್ಲದೆ ಸ್ವಲ್ಪ ವೆರೈಟಿಯಾಗಿ ಮಾಡೋಣ. ನಮ್ಮ ಊರಿನಲ್ಲಿ ಯಾರೂ ಮಾಡದ ವಿಧಾನದಿಂದ, ಅಂದ್ರೆ 5 ರೀತಿಯ ಬಿರಿಯಾನಿ ಮಾಡೋಣ. 5 ರೀತಿದ? ಏನಮ್ಮ ಅದು? ಅಷ್ಟು ತರದ್ದು ನಮ್ಮಿಂದ ಆಗುತ್ತೆ ಅಂತೀಯಾ? ಹೌದು ಅತ್ತೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಏಡಿಗಳ ಬಿರಿಯಾನಿ, ಹಾಗೆ ಎಗ್ ಬಿರಿಯಾನಿ, ಹೀಗೆ 5 ರೀತಿಯ ನಮ್ಮ ಮೆನುನಲ್ಲಿದ್ರೆ ಎಲ್ರಿಗೂ ಹಿಡಿಸುತ್ತೆ. ಅದು ಅಲ್ಲದೆ ನಮ್ಮ ಊರಿನ ಕೊನೆಯಲ್ಲಿ ದೊಡ್ಡ ಕೆರೆ ಇದೆಯಲ್ಲ, ಅಲ್ಲಿ ಫ್ರೆಶ್ ಆಗಿ ಫಿಶ್ಗಳು, ಏಡಿಗಳು ಸಿಕ್ಕುತ್ತಲ್ಲ. ನೀನ್ ಹೇಳಿದ್ದು ಚೆನ್ನಾಗಿದೆ ಅಮ್ಮ. ಏಡಿಗಳ ಬಿರಿಯಾನಿ, ಫಿಶ್ ಬಿರಿಯಾನಿ ನಮ್ಮೂರಿನಲ್ಲಿ ಎಲ್ಲೂ ಸಿಕ್ಕಲ್ವಲ್ಲ. ಸರಿಯಾಗಿ ಆಲೋಚಿಸಿದೆ ಅನಾಮಿಕಾ. ಹಾಗೆ ಎಲ್ಲರೂ ಸೇರಿ ಕೆಲಸವನ್ನು ಶುರು ಮಾಡುತ್ತಾರೆ. ಅನಾಮಿಕಾ ತನ್ನ ಸರವನ್ನು ಅಡವಿಟ್ಟು ಸ್ವಲ್ಪ ದುಡ್ಡು ತಗೊಂಡ್ಬರ್ತಾಳೆ. ರಮೇಶ್, ಸುರೇಶ್, ಅರುಣ್ ಕೂಡ ಈ ಆಲೋಚನೆಯನ್ನು ಕೇಳಿದ ನಂತರ ತಮ್ಮಿಂದ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಒಂದು ದೊಡ್ಡ ಬೋರ್ಡು ಬರೆಸಿ ಇಡುತ್ತಾರೆ, ಅತ್ತೆ ಸೊಸೆಯರು 5 ರೀತಿಯ ಬಿರಿಯಾನಿ ಅಂತ. ಹಾಗಿರುವಾಗ ಮೊದಲ ದಿನ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆಯಿಂದೇ ಅತ್ತೆ ಸೊಸೆಯರು ಅಡಿಗೆ ಮನೆಯಲ್ಲಿ ಮಹಾ ಬಿಸಿಯಾಗಿರ್ತಾರೆ. ಶಾರದಾ ಕಲ್ಲಿನಲ್ಲಿ ಮಸಾಲೆ ರುಬ್ತಾ ಇದ್ರೆ ಅನಾಮಿಕಾ ಚಿಕನ್, ಮಟನ್ ತೊಳೆಯುತ್ತಾಳೆ. ಅವನಿ ಹಸಿಮೆಣಸು, ಈರುಳ್ಳಿ, ಪುದೀನ ಹಚ್ತಾ ಇದ್ರೆ ಅಂಜಲಿ ಅಕ್ಕಿ ತೊಳೆದು ರೆಡಿಯಾಗಿಡ್ತಾಳೆ. ಅಮ್ಮ, ನಿಮ್ ಮಸಾಲೆ ವಾಸನೆ ಈ ಬೀದಿ ಕೊನೆವರೆಗೂ ಹೋದಾಗಿದೆ. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಜನ ಖಚಿತವಾಗಿ ಕಿವು ಕಟ್ತಾರೆ. ಹೌದು ಕಣಪ್ಪ, ನಮ್ಮ ಮನೇಲಿ ಎಲ್ಲರ ಪ್ರೇಮ ಸೇರಿಸಿ ಮಾಡ್ತಾ ಇರೋ ಅಡಿಗೆ ಅಲ್ವಾ. ಆ ಗಮ್ಮನದು ಎಲ್ಲಿ ಹೋಗುತ್ತೆ ಬಿಡು. ನಾನು ಬಾಳೆ ಎಲೆಯನ್ನೆಲ್ಲ ಚೆನ್ನಾಗಿ ತೊಳೆದು ಟೇಬಲ್ಸ್ ಮೇಲೆ ಇಟ್ಟಿದ್ದೀನಿ. ಅತ್ತಿಗೆ, ಕಸ್ಟಮರ್ಸ್ ಬರೋದೇ ತಡ. ಕೆರೆ ಹತ್ತಿರದಿಂದ ಏಡಿ ಕೂಡ ತಂದಿದ್ದೀನಿ. ಹಾಗೆ ಅಂದುಕೊಳ್ಳುತ್ತಾ ಮಧ್ಯಾಹ್ನ 12 ಗಂಟೆಯಾಗುವಷ್ಟರ ಹೊತ್ತಿಗೆ ಬಿಸಿ ಬಿಸಿಯಾಗಿ 5 ರೀತಿಯ ಬಿರಿಯಾನಿಗಳು ಸಿದ್ಧವಾಗುತ್ತದೆ. ಮೊದಲ ಕಸ್ಟಮರ್ ಆಗಿ ಊರಿನ ಪೋಸ್ಟ್ ಮ್ಯಾನ್ ಬರ್ತಾನೆ. ಏನಮ್ಮ ಅನಾಮಿಕಾ, ಹೊಸದಾಗಿ ಏನು ಶುರು ಮಾಡಿದ್ದೀರಂತೆ? ಬೋರ್ಡ್ ನೋಡ್ದೆ. ನಿಜಕ್ಕೂ ವಾಸನೆ ಸಖತ್ತಾಗಿದೆ. ನಿಜಕ್ಕೂ ಏನೇನಿದೆ ನಿಮ್ಮ ಹತ್ರ? ಚಿಕನ್, ಮಟನ್, ಫಿಶ್, ಏಡಿ, ಎಗ್ ಬಿರಿಯಾನಿ ಇದೆ ರೀ. ಬಿಸಿ ಬಿಸಿಯಾಗಿದೆ. ನೀವು ಏನ್ ತಿಂತೀರಾ? ಏನ್ ಕೊಡು ಅಂತೀರಾ? ಏಡಿಗಳ ಬಿರಿಯಾನಿನ? ಇದೆಲ್ಲೂ ಕೇಳಲಿಲ್ವೇ? ಚಿಕನ್ ಮಟನ್ ದಿನವೂ ತಿನ್ನೋದೇ ಅಲ್ವಾ? ಸರಿ, ನನಗೊಂದು ಪ್ಲೇಟು ಏಡಿಗಳ ಬಿರಿಯಾನಿ ಕೊಡು ಅನ್ನುತ್ತಲೇ ಅಂಜಲಿ ಎಷ್ಟೋ ಶುಭ್ರದಿಂದ ಬಾಳೆ ಎಲೆ ಹಾಕಿ ಘಮಘಮ ಅನ್ನುವ ಏಡಿಗಳ ಬಿರಿಯಾನಿ ಬಡಿಸುತ್ತಾಳೆ. ಬಿರಿಯಾನಿ ತಿಂದ ಪೋಸ್ಟ್ ಮ್ಯಾನ್ ಮುಖದಲ್ಲಿ ಹೇಳಲಾರದಷ್ಟು ಆನಂದ. ಅದ್ಭುತ ಅಮ್ಮ, ಈ ಏಡಿಗಳ ಖಂಡದಲ್ಲಿ ನಿಮ್ಮ ಮಸಾಲೆ ಎಷ್ಟು ಚೆನ್ನಾಗಿ ಅಂಟಿದೆಯೋ. ಈ ಊರಿನಲ್ಲಿ ಇಷ್ಟು ವರ್ಷದಲ್ಲಿ ಇಷ್ಟು ರುಚಿಕರವಾದ ಬಿರಿಯಾನಿ ನಾನ್ ತಿಂದಿಲ್ಲ. ನಾಳೆಯಿಂದ ನನ್ನ ಪೋಸ್ಟ್ ಆಫೀಸ್ ಅವರೆಲ್ಲರಿಗೂ ನಿಮ್ಮ ಹತ್ರವೇ ಮಧ್ಯಾಹ್ನದ ಊಟ. ಆ ಬಾಯಿ ಈ ಬಾಯಿಂದ ಸೇರಿ ಆ ಬಿರಿಯಾನಿಯ ರುಚಿ ಊರೆಲ್ಲ ಹರಡುತ್ತದೆ. ಮುಖ್ಯವಾಗಿ ಏಡಿಗಳ ಬಿರಿಯಾನಿ, ಫಿಶ್ ಬಿರಿಯಾನಿಗಾಗಿ ಜನ ಮೈಮೇಲೆ ಬೀಳುತ್ತಾರೆ. ದಿನವೂ 5 ರೀತಿಯ ಬಿರಿಯಾನಿಗಳು ಮಾಡುವುದು, ಮಧ್ಯಾಹ್ನ 2 ಗಂಟೆಗೆಲ್ಲ ಎಲ್ಲ ಮಾರಾಟವಾಗುವುದು ನಡೀತಾ ಇರುತ್ತದೆ. ಒಂದು ದಿನ ರಾತ್ರಿ ವ್ಯಾಪಾರ ಮುಗಿದ ನಂತರ 3 ಸೊಸೆಯರು ಅತ್ತೆ ಸೇರಿ ಲೆಕ್ಕ ಹಾಕೋತಾ ಇರ್ತಾರೆ. ಅಕ್ಕ, ಈ ದಿನ ಕೂಡ ಒಂದು ಚೂರು ಮಿಕ್ಕದ ಹಾಗೆ ಎಲ್ಲ ಮಾರಾಟವಾಯ್ತು. ಬಂಡವಾಳ ಹೋಗಿ ಈ ದಿನ ನಮಗೆ ತುಂಬಾ ಲಾಭ ಬಂದಿದೆ. ಹೌದು ಅವನಿ, ನಮ್ಮೆಲ್ಲರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಅತ್ತೆ, ನೀವು ಸ್ವಯಂ ಆಗಿ ಕಲ್ಲಲ್ಲಿ ಮಸಾಲೆ ರುಬ್ಬಿದ್ರಿಂದ ಆ ಬಿರಿಯಾನಿಗೆ ಎಂತ ಅದ್ಭುತವಾದ ರುಚಿ ಬರ್ತಾ ಇದೆಯೋ. ನೀವು ನಮಗೆ ಶ್ರೀರಾಮ ರಕ್ಷೆ. ನನ್ ಮಸಾಲೆಗೆ ಏನಾಗಿಲ್ಲಮ್ಮ ಹುಚ್ಚಿ, ನಿಮ್ಮ 3 ಕಷ್ಟ. ನನ್ನ ಮೇಲಿರುವ ನಿಮ್ಮ ಪ್ರೇಮ ಅದರಲ್ಲಿದೆ. ಆದ್ರಿಂದ ಹಾಗೆ ಅಷ್ಟು ರುಚಿ ಬರ್ತಾ ಇದೆ. ನನ್ನ ಸೊಸೆಯರು ಇಷ್ಟು ಸಮರ್ಥರು ಅಂತ ನನಗೆ ಇಷ್ಟು ದಿನವೂ ಗೊತ್ತಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಸ್ವಲ್ಪ ತಿಂಗಳಲ್ಲಿ ವ್ಯಾಪಾರ ವಿಪರೀತವಾಗಿ ವೃದ್ಧಿ ಹೊಂದುತ್ತದೆ. ಅವರ ಮೇಲಿರುವ ಸಾಲವೆಲ್ಲ ಪೂರ್ತಿಯಾಗಿ ತೀರಿ ಹೋಗುತ್ತದೆ. ಅನಾಮಿಕಾ ಅಡವಿಟ್ಟ ಸರವನ್ನು ಬಿಡಿಸಿ ತರುತ್ತಾರೆ. ಪ್ರಸಾದ್, ಶಾರದಾಳ ಮುಖದಲ್ಲಿ ಹೋದ ಆನಂದ ತಿರುಗಿ ಬರುತ್ತದೆ. 3 ಮಕ್ಕಳು ಕೂಡ ಇನ್ನು ಯಾವ ಚಿಕ್ಕ ಕೆಲಸಕ್ಕೂ ಹೋಗದೆ ಮನೆ ಹತ್ತಿರ ವ್ಯಾಪಾರದಲ್ಲಿ ಪೂರ್ತಿಯಾಗಿ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ರಮೇಶ್ ಮಾರ್ಕೆಟ್ ಇಂದ ಸಾಮಾನು ತರುವುದು,
ಸುರೇಶ್ ಕಸ್ಟಮರ್ಸ್ಗೆ ವೇಗವಾಗಿ ಸರ್ವ್ ಮಾಡುವುದು, ಅರುಣ್ ದುಡ್ಡಿನ ಲೆಕ್ಕ ನೋಡ್ಕೊಳ್ಳೋದು, ಹೀಗೆ ಮನೆಯಲ್ಲಿರುವವರೆಲ್ಲರೂ ಕೆಲಸವನ್ನು ಹಂಚಿಕೊಳ್ಳುತ್ತಾರೆ. ಕುಟುಂಬವೆಲ್ಲವೂ ಒಂದೇ ಹಗ್ಗದ ಮೇಲೆ ನಿಂತಿರುತ್ತದೆ. ಹೀಗೆ ಸಾಗುತ್ತಾ ಇರುವಾಗ ಒಂದು ದಿನ ಮಧ್ಯಾಹ್ನ ಒಂದು ಹೊಸ ಬೆಲೆ ಬಾಳುವ ಕಾರು ಅವರ ಬಿರಿಯಾನಿ ಸೆಂಟರ್ ಮುಂದೆ ನಿಲ್ಲುತ್ತದೆ. ಅದರೊಳಗಿಂದ ಒಬ್ಬ ಯುವಕ ಒಂದು ದೊಡ್ಡ ಕ್ಯಾಮೆರಾ ಹಿಡ್ಕೊಂಡು ಇಳಿಯುತ್ತಾನೆ. ಅವನ ಹೆಸರು ಕಿರಣ್. ಅವನು ಯೂಟ್ಯೂಬ್ ಅಲ್ಲಿ ಒಬ್ಬ ಪ್ರಮುಖ ಫುಡ್ ಬ್ಲಾಗರ್. ನಮಸ್ಕಾರ ಫುಡೀಸ್, ನಾನು ನಿಮ್ಮ ಕಿರಣ್. ಈ ದಿನ ನಾವು ಒಂದು ಅದ್ಭುತವಾದ ವಿಭಿನ್ನವಾದ ಪ್ರದೇಶಕ್ಕೆ ಬಂದಿದ್ದೀವಿ. ಊರಿನ ಕೊನೆಯಿಂದ ಈ ಬಿರಿಯಾನಿ ಸುವಾಸನೆ ನನ್ನನ್ನು ಎಳ್ಕೊಂಡು ಬಂದಿದೆ. ಈ ಊರಿನಲ್ಲಿ ಅತ್ತೆ ಸೊಸೆಯರು 5 ರೀತಿಯ ಬಿರಿಯಾನಿ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳ ಕೇಳಿದ್ದೀನಿ. ಮುಖ್ಯವಾಗಿ ಅವರ ಏಡಿಗಳ ಬಿರಿಯಾನಿಗೆ ವೀರಾಭಿಮಾನಿಗಳಿದ್ದಾರಂತೆ. ಅದೇನೋ ಈ ದಿನ ಟೇಸ್ಟ್ ನೋಡೋಣ ಬನ್ನಿ. ಆಗ ಅನಾಮಿಕಾ ಶಾರದಾ ಅಷ್ಟು ದೊಡ್ಡ ಕ್ಯಾಮೆರಾ ನೋಡಿ ಮೊದಲು ಸ್ವಲ್ಪ ಗಾಬರಿಯಾಗುತ್ತಾರೆ. ಆದ್ರೆ ಕಿರಣ್ ಅವ್ರ ಜೊತೆ ಬಹಳ ಫ್ರೆಂಡ್ಲಿಯಾಗಿ ಮಾತಾಡ್ತಾನೆ. ನಮಸ್ತೆ ಅಮ್ಮ, ನಿಮ್ಮ ಬಿರಿಯಾನಿ ಬಗ್ಗೆ ಸುತ್ತಮುತ್ತಲಿನ ಊರಲ್ಲಿ ಕೂಡ ನಾನು ಬಹಳ ಕೇಳಿದ್ದೀನಿ. ನನಗೆ ಆ 5 ರೀತಿಯ ಬಿರಿಯಾನಿಯನ್ನು ಒಂದೇ ಎಲೆ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಬಡಿಸ್ತೀರಾ? ತಪ್ಪದೆ ಸ್ವಾಮಿ, ಕೂತ್ಕೊಳ್ಳಿ. ಆಗ ಕಿರಣ್ ಕ್ಯಾಮೆರಾದಲ್ಲಿ ಆ ಬಿರಿಯಾನಿಗಳ ಬಣ್ಣವನ್ನು ತೋರಿಸುತ್ತಾ ಒಂದೊಂದೇ ಟೇಸ್ಟ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಮುಖ್ಯವಾಗಿ ಏಡಿಗಳ ಬಿರಿಯಾನಿ ತಿಂದ ಮೇಲೆ ಅವನ ಕಣ್ಣು ಆಶ್ಚರ್ಯದಿಂದ ದೊಡ್ಡದಾಗುತ್ತದೆ. ವಾವ್, ವಾಟ್ ಇಟ್ ಈಸ್! ಕೀಪ್ ಇಟ್ ಅಪ್. ನಿಜವಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವು ಎಷ್ಟೋ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿಂದಿದ್ದೀನಿ ಹೊರತು ಈ ಮನೆಯ ಅಡಿಗೆ ರುಚಿ ಮುಂದೆ ಅವೆಲ್ಲ ಏನೂ ಇಲ್ಲ. ಮುಖ್ಯವಾಗಿ ಈ ಏಡಿಗಳ ಬಿರಿಯಾನಿ, ಈ ಗರಂ ಮಸಾಲೆ ಘಾಟು ಅದ್ಭುತ ಅಷ್ಟೇ. ಅಮ್ಮನವರೇ, ಈ ಐಡಿಯಾ ಯಾರದ್ದು? ಇಷ್ಟೊಂದು ವೆರೈಟಿ ಹೇಗೆ ಮಾಡ್ತಾ ಇದ್ದೀರಾ? ಇದೆಲ್ಲ ನನ್ನ ಸೊಸೆ ಐಡಿಯಾ ಸ್ವಾಮಿ. ದೊಡ್ಡ ಸೊಸೆ ಅನಾಮಿಕಳ ಆಲೋಚನೆಯಿಂದ ಶುರುವಾಯ್ತು ವ್ಯಾಪಾರ. ಅವರೇ ಇದೆಲ್ಲ ನೋಡ್ಕೋತಾ ಇದ್ದಾರೆ. ನಾನು ಕೇವಲ ಅವರಿಗೆ ಮಸಾಲೆ ಮಾತ್ರ ರುಬ್ಬಿ ಕೊಡ್ತೀನಿ. ಆಗ ಕಿರಣ್ ತಕ್ಷಣ ಅನಾಮಿಕಾ, ಅವನಿ, ಅಂಜಲಿಯರ ಇಂಟರ್ವ್ಯೂ ತೆಗೆದುಕೊಳ್ಳುತ್ತಾನೆ. ಹಾಗಿರುವಾಗ 2 ದಿನದ ನಂತರ ಕಿರಣ್ ಕೊಟ್ಟ ಆ ಇಂಟರ್ವ್ಯೂ ವಿಡಿಯೋ ಯೂಟ್ಯೂಬ್ ಅಲ್ಲಿ ವಿಪರೀತವಾಗಿ ವೈರಲ್ ಆಗುತ್ತದೆ. ಕೆಲವು ಲಕ್ಷಗಳ ವ್ಯೂಸ್ ಬರುತ್ತದೆ. ಇನ್ನು ಆ ವಿಡಿಯೋ ನೋಡಿ ಕೇವಲ ಸುತ್ತಮುತ್ತಲಿನ ಊರಿನಿಂದಲೇ ಅಲ್ಲ, ಪಕ್ಕದ ಜಿಲ್ಲೆಯಿಂದ ಕೂಡ, ನಗರಗಳಿಂದ ಕೂಡ ಜನಗಳು ಕಾರಿನಲ್ಲಿ ಬರುವುದು ಶುರು ಮಾಡುತ್ತಾರೆ. ಆ ಮನೆಯ ಮುಂದಿರುವ ಚಿಕ್ಕ ಚಪ್ಪರ ಸರಿ ಹೋಗುವುದಿಲ್ಲ. ಈಗ ಜನ ವಿಪರೀತವಾಗಿ ರಶ್ ಆಗಿದ್ದರಿಂದ ನಿಲ್ಲೋದಕ್ಕೆ ಕೂಡ ಸ್ಥಳ ಇರಲಿಲ್ಲ. ಒಂದು ದಿನ ರಾತ್ರಿ ಪ್ರಸಾದ್ ಕುಟುಂಬ ಸಭ್ಯರನ್ನೆಲ್ಲ ಕೂರಿಸಿ ಮಾತನಾಡುತ್ತಾನೆ. ನೋಡ್ರಮ್ಮ, ಜನ ದಿನ ದಿನಕ್ಕೂ ವಿಪರೀತವಾಗಿ ಬರ್ತಾ ಇದ್ದಾರೆ, ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಈ ಚಿಕ್ಕ ಚಪ್ರ ಅಷ್ಟು ಸರಿ ಹೋಗ್ತಾ ಇಲ್ಲ. ಕಸ್ಟಮರ್ಸ್ ನಿಂತ್ಕೊಂಡು ತಿಂದು ಹೋಗ್ತಾ ಇದ್ದಾರೆ. ಅದು ನನಗೆ ದುಃಖ ಅನ್ಸುತ್ತಮ್ಮ. ನಮ್ಮ ಪಕ್ಕದಲ್ಲಿರುವ ಖಾಲಿ ಜಾಗ ಮಾರ್ತಾ ಇದ್ದಾರಂತೆ. ಅದನ್ನ ಕೊಂಡ್ಕೊಂಡು ನಾವು ಒಂದ್ ದೊಡ್ಡ ಹೋಟೆಲ್ ಕಟ್ಟಿದ್ರೆ ಹೇಗಿರುತ್ತೆ? ಅಪ್ಪ, ನೀವ್ ಹೇಳಿದ್ದು ನಿಜನೇ. ನಮ್ಮ ಬಿಸ್ನೆಸ್ ಈಗ ಬೇರೆ ಸ್ಥಾಯಿಗೆ ಹೋಗಿದೆ. ನಾವು ಈಗ ಅದನ್ನ ಒಂದು ದೊಡ್ಡ ರೆಸ್ಟೋರೆಂಟ್ ಆಗಿ ಮಾಡ್ಬೇಕು. ಹೌದು ಮಾವಯ್ಯ, ನಾವೆಲ್ಲ ಈಗ ಜಾಗ ಕೊಂಡ್ಕೊಳ್ಳೋದಕ್ಕೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಸಾಕಷ್ಟು ದುಡ್ಡು ಕೂಡ ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ. ನಾವು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬಹುದು. ಹಾಗೆ ಅಂದುಕೊಂಡು ಕುಟುಂಬವೆಲ್ಲ ಏಕಗ್ರೀವವಾಗಿ ನಿರ್ಣಯಿಸುತ್ತದೆ. ತಕ್ಷಣ ಪಕ್ಕದಲ್ಲಿರುವ ಸ್ಥಳ ಕೊಂಡ್ಕೊಂಡು ಒಂದು ಅಂದವಾದ, ವಿಶಾಲವಾದ ದೊಡ್ಡ ರೆಸ್ಟೋರೆಂಟ್ ಕಟ್ಟುತ್ತಾರೆ. ಅದಕ್ಕೆ ಹಳೆ ಹೆಸರನ್ನೇ ಇಟ್ಟು ಅತ್ತೆ ಸೊಸೆಯರು 5 ರೀತಿಯ ಬಿರಿಯಾನಿ ಎಂದು ಬಣ್ಣ ಬಣ್ಣದ ಲೈಟ್ ಗಳಿಂದ ದೊಡ್ಡದಾಗಿ ಬೋರ್ಡ್ ಇಡುತ್ತಾರೆ. ರೆಸ್ಟೋರೆಂಟ್ ಪ್ರಾರಂಭೋತ್ಸವಕ್ಕೆ ಆ ಬ್ಲಾಗರ್ ಕಿರಣ್ ನ ಪ್ರತ್ಯೇಕವಾಗಿ ಆಹ್ವಾನಿಸುತ್ತಾರೆ. ಕಿರಣ್ ಕೈಯಿಂದನೇ ರಿಬ್ಬನ್ ಕಟ್ ಮಾಡಿ ಪ್ರಾರಂಭೋತ್ಸವವನ್ನು ಅಂಗರಂಗ ವೈಭವವಾಗಿ ನಡೆಸುತ್ತಾರೆ. ಬಹಳ ಸಂತೋಷವಾಗಿದೆ ಮಾ. ಒಂದು ಚಿಕ್ಕ ಚಪ್ಪರದಲ್ಲಿ ಶುರುವಾದ ನಿಮ್ಮ ಪ್ರಯಾಣ ಇಷ್ಟು ದೊಡ್ಡ ರೆಸ್ಟೋರೆಂಟ್ ತನಕ ಬಂದು ನಿಂತಿದೆ. ನಿಮ್ಮೆಲ್ಲರ ಒಗ್ಗಟ್ಟೇ ಇದಕ್ಕೆ ಪ್ರಧಾನ ಕಾರಣ. ನೀವು ಎಷ್ಟೋ ಜನ ಮಹಿಳೆಯರಿಗೆ ಆದರ್ಶ. ಹಾಗೆ ರೆಸ್ಟೋರೆಂಟ್ ಯಾವತ್ತು ಕಸ್ಟಮರ್ಸ್ ಇಂದ ಕಿಟಕಿಟ ಆಡ್ತಾ ಇರುತ್ತದೆ. ಕಸ್ಟಮರ್ಸ್ ಹೆಚ್ಚಾದರೂ ಅನಾಮಿಕಾ, ಅವನಿ, ಅಂಜಲಿ ಅಡಿಗೆ ರುಚಿ ಮಾತ್ರ ಕಡಿಮೆಯಾಗದೆ ಸ್ವಯಂ ಆಗಿ ನಿಂತು ನೋಡ್ಕೋತಾ ಇರ್ತಾರೆ. ರಮೇಶ್, ಸುರೇಶ್, ಅರುಣ್ ವ್ಯಾಪಾರ ನಿರ್ವಹಣೆ ಸಿಬ್ಬಂದಿಯನ್ನು ನೋಡ್ಕೋತಾ ಇರ್ತಾರೆ. ಇನ್ನು ಶಾರದಾ ಪ್ರಸಾದ್ ಪ್ರಶಾಂತವಾಗಿ ಕ್ಯಾಶ್ ಕೌಂಟರ್ ಹತ್ರ ಕೂತ್ಕೊಂಡು ಬಂದ ಪ್ರತಿ ಕಸ್ಟಮರ್ಸ್ ನ ಆಪ್ಯಾಯದಿಂದ ನಗುತ್ತಾ ಮಾತನಾಡುತ್ತಾರೆ. ಒಂದು ದಿನ ಶಾರದಾ ವಿಶ್ರಾಂತಿಯ ಸಮಯದಲ್ಲಿ ಅನಾಮಿಕಳ ಕೈಯನ್ನು ಆಪ್ಯಾಯತೆಯಿಂದ ಹಿಡಿದುಕೊಳ್ಳುತ್ತಾಳೆ. ಅನಾಮಿಕಾ, ಆ ದಿನ ನೀನು ನಿನ್ನ ಒಡವೆ ಆಡಬಿಟ್ಟು ಆ ನಿರ್ಣಯ ತೆಗೆದುಕೊಳ್ಳದೆ ಇದ್ದಿದ್ರೆ, ಆ ದಿನ ನಾನು ಮರ್ಯಾದೆ ಅಂತ ಅಡ್ಡಪಡಿಸಿದಿದ್ರೆ ಈ ದಿನ ನಾವು ಇಷ್ಟು ಗೌರವಯುತವಾಗಿ ಬದುಕ್ತಾನೆ ಇರ್ಲಿಲ್ಲ. ನೀನು ನನ್ನ ಸೊಸೆ ಅಲ್ಲಮ್ಮ, ಈ ಮನೆಯನ್ನ ನಿಂತ ನನ್ನ ದೊಡ್ಡ ಮಗಳು. ಅತ್ತೆ, ಇದು ನನ್ನೊಬ್ಬಳ ವಿಜಯವಲ್ಲ. ಅವನಿ, ಅಂಜಲಿಯರ ಕಷ್ಟ, ನೀವು ಮಾಡಿದ ಮಸಾಲೆ, ಮಾವಯ್ಯ ಕೊಟ್ಟ ಧೈರ್ಯ, ನಾವೆಲ್ಲರೂ ಸೇರಿಸಿ ಮಾಡಿದ ವಿಜಯವಿದು. ಕುಟುಂಬವೆಲ್ಲ ಒಟ್ಟಾಗಿದ್ದರೆ ಎಂತ ಕಷ್ಟವನ್ನಾದ್ರೂ ಜಯಿಸಬಹುದು ಎಂದು ನಾವೇ ನಿರೂಪಿಸಿದಿವಿ. ಹೌದು ಅಕ್ಕ, ನಾವ್ ಯಾವಾಗ್ಲೂ ಹೀಗೆ ಒಬ್ಬರಿಗೊಬ್ರು ಜೊತೆಯಾಗಿರ್ಬೇಕು. ನಮ್ಮ 5 ರೀತಿಯ ಬಿರಿಯಾನಿ ಹಾಗೆ ನಾವು 5 ಅತ್ತೆ ಮಾವ 3 ಸೊಸೆಯರು ಯಾವಾಗಲೂ ಹೀಗೆ ಒಗ್ಗಟ್ಟಾಗಿದ್ದರೆ ನಮಗೆ ಯಾವತ್ತಿಗೂ ಆನಂದವೇ ಆನಂದ.
ಆ ಕುಟುಂಬ ತಮ್ಮ ಕಷ್ಟಗಳೆಲ್ಲವನ್ನು ತಮ್ಮ ಕೈಯಿಂದ ದಾಟಿಸಿ ಸ್ವಶಕ್ತಿಯಿಂದ ನಿಂತು ಎಲ್ಲರಿಗೂ ಆದರ್ಶವಾಗಿ ನಿಲ್ಲುತ್ತದೆ. ಒಂದು ಕಾಲದಲ್ಲಿ ಹೊತ್ತು ಕಳೆಯದೆ ಸಾಲದವರಿಗೆ ಭಯಪಟ್ಟು ಬದುಕಿದ ಆ ಕುಟುಂಬ ಈಗ 10 ಜನಕ್ಕೆ ಕೆಲಸ ಕೊಡುತ್ತಾ ಆನಂದದಿಂದ, ಸಂತೋಷದಿಂದ, ಗೌರವದಿಂದ ಜೀವಿಸುತ್ತದೆ. ಹಾಗೆ 10 ಸೊಸೆಯರು 5 ರೀತಿಯ ಬಿರಿಯಾನಿ ಆ ಊರಿಗೆ ಒಂದು ಐಕಾನ್ ಆಗಿ, ಒಂದು ಬ್ರ್ಯಾಂಡ್ ಆಗಿ ಬದಲಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಅಂದವಾದ ಹಳ್ಳಿಯಲ್ಲಿ ಪ್ರಸಾದ್ ಶಾರದಾ ದಂಪತಿಗಳಿರ್ತಾ ಇದ್ರು. ಆ ದಂಪತಿಗಳಿಗೆ ರಮೇಶ್, ಸುರೇಶ್, ಅರುಣ್ ಅನ್ನುವ 3 ಮಕ್ಕಳಿರುತ್ತಾರೆ. 3 ಮದುವೆ ಆಗಿರುತ್ತದೆ. ದೊಡ್ಡ ಸೊಸೆ ಅನಾಮಿಕಾ, ಅವಳು ಬಹಳ ಬಡ ಕುಟುಂಬದಿಂದ ಬಂದವಳು. ಆದ್ರೆ ಗುಣದಲ್ಲಿ ಮಾತ್ರ ಆಕೆಯನ್ನು ಮಿಂಚಿದವರೆಲ್ಲ. ಮನೆಯ ಜವಾಬ್ದಾರಿ ಎಲ್ಲ ತನ್ನ ಭುಜದ ಮೇಲೆ ಹಾಕಿಕೊಂಡು ಅತ್ತೆ ಮಾವಂದಿರನ್ನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾ ಇದ್ಲು. ಇನ್ನು 2ನೇ ಮಗ ಸುರೇಶ್, ಅವನ ಹೆಂಡತಿ ಅವನಿ. 3ನೇ ಮಗ ಅರುಣ್, ಅವನ ಹೆಂಡತಿ ಅಂಜಲಿ. ಇವರಿಬ್ಬರು ಬಹಳ ಧನಿಕ ಕುಟುಂಬದಿಂದ ಬಂದವರು. ತವರು ಮನೆಯಲ್ಲಿ ದುಡ್ಡಿದೆ ಅನ್ನುವ ಒಂದೇ ಒಂದು ಪೊಗರಿನಿಂದ ಅವರ ಅತ್ತೆಯವರ ಮನೆಯಲ್ಲಿ ಯಾವ ಕೆಲಸವೂ ಮಾಡದೆ ಡ್ರೆಸ್ಗಳನ್ನ ಬದಲಾಯಿಸಿಕೊಳ್ತಾ, ಶಾಪಿಂಗ್ ಮಾಲ್ ಸುತ್ತುತ್ತಾ ತಿರುಗುತ್ತಾ ಕಾಲವನ್ನು ವೃಥಾ ಮಾಡ್ತಾ ಇದ್ರು. ಪ್ರತಿ ವಿಷಯದಲ್ಲಿಯೂ ದೊಡ್ಡ ಸೊಸೆ ಅನಾಮಿಕಳನ್ನು ಬಡತನದಿಂದ ಏಟು ಹೊಡೆಯುತ್ತಾ ರಾಚಿ ರಂಪ ಮಾಡ್ತಾ ಇದ್ರು. ಒಂದು ದಿನ ಬೆಳಗ್ಗೆ ಮನೆಯಲ್ಲಿ ಶಾರದಾ ಅನಾಮಿಕಳ ಹತ್ರ ಹೀಗಂತಾಳೆ, ಅಮ್ಮ ಅನಾಮಿಕಾ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಗಿದ್ಯಾ? ಮನೆಯೆಲ್ಲ ಗುಡಿಸಿ ರಂಗೋಲಿ ಇಟ್ಟು ಆಗ್ಲೇ ಅಡುಗೆ ಮನೆ ಕೂಡ ತೂರ್ಕೊಂಡ್ಯಾ? ಸ್ವಲ್ಪ ವಿಶ್ರಾಂತಿ ತಗೋಬೋದಲ್ಲಮ್ಮ. ನೀನೊಬ್ಬಳೆ ಎಷ್ಟು ಅಂತ ಮಾಡ್ತೀಯಾ? ಪರವಾಗಿಲ್ಲ ಬಿಡಿಯತ್ತೆ, ನನಗಿದೆಲ್ಲ ಅಭ್ಯಾಸನೇ ಅಲ್ವಾ. ಮಾವಯ್ಯ ಹೇಳುವ ಹೊತ್ತಿಗೆ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ಬೇಕಲ್ಲ ಅಂತ ಅಡುಗೆ ಮನೆಗೆ ಬಂದೆ. ಈ ದಿನ ಟಿಫನ್ಗೆ ಪೂರಿ, ಆಲೂಗೆಡ್ಡೆ ಕರಿ ಮಾಡ್ತಾ ಇದ್ದೀನಿ. ನಿನ್ನ ಕಷ್ಟ ನೋಡ್ತಾ ಇದ್ರೆ ನನ್ನ ಎದೆ ಒಡೆಯುತ್ತಮ್ಮ. ಆ ಇಬ್ರು ಇದ್ದಾರೆ, ಯಾವ ದಿನವಾದ್ರೂ ಬೆಳಿಗ್ಗೆ 8ಗಿಂತ ಮೊದಲೇ ಎದ್ದಿದಾರಾ? ಅವರಿಗೆ ಆಸ್ತಿ ಪಾಸ್ತಿ ಇದೆ ಅನ್ನೋ ಪೌರೆ ಹೊರತು ಸಂಸ್ಕಾರ 1 ಇಂಚು ಇಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗಲೇ ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ನಿದ್ರೆಯಿಂದ ಎದ್ದು ತಲೆ ಒದರಿಕೊಳ್ಳುತ್ತಾ ಹಾಲ್ ಒಳಗೆ ಬರುತ್ತಾರೆ ಅವನಿ, ಅಂಜಲಿ. ಅವರನ್ನು ನೋಡುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಏನತ್ತೆ, ಬೆಳಿಗ್ಗೆ ಬೆಳಿಗ್ಗೆನೆ ನಮ್ ಬಗ್ಗೆ ಏನೋ ಮಾತಾಡ್ತಾ ಇದ್ದೀರಾ? ನಾವೇನಾದ್ರೂ ಈ ಮನೆಯಲ್ಲಿ ಕೆಲಸದವ್ರು ಅಂದ್ಕೊಂಡಿದ್ದೀರಾ ಏನೋ? ಬೆಳಿಗ್ಗೆನೆ ಎದ್ದು ಕೆಲಸ ಮಾಡೋದಕ್ಕೆ? ಹೌದು ಅಕ್ಕ, ನಾವು ತಗೊಂಡ್ ಬಂದ ವರದಕ್ಷಿಣೆಯಿಂದಲೇ ಅಲ್ಲ ಈ ಮನೆ ಇಷ್ಟು ದರ್ಜೆಯಿಂದ ನಡೀತಾ ಇದೆ. ನಮ್ಮ ಅಪ್ಪ ಕೊಟ್ಟ ದುಡ್ಡಿನಿಂದ ಈ ಮನೆಯಲ್ಲಿ ಇನ್ನೂ 10 ಜನ ಕೆಲ್ಸದವ್ರನ್ನ ಇಟ್ಕೋಬಹುದು. ಆದ್ರೂ ಈ ಅನಾಮಿಕಾ ಇರುವಾಗ ಕೆಲ್ಸದವ್ರ ಹತ್ರ ಕೆಲ್ಸ ಏನಿದೆ ಬಿಡು. ತಗೋ ಅವನಿ, ಅಂಜಲಿ, ಬಿಸಿ ಬಿಸಿ ಕಾಫಿ. ಛೀ, ಏನ್ ಅನಾಮಿಕಾ ಇದು ಕಾಫಿ? ನಿಜಕ್ಕೂ ನಿಂಗೆ ಕಾಫಿ ಮಾಡೋದಕ್ಕೆ ಕೂಡ ಬರಲ್ವಾ? ನಮ್ಮ ಮನೇಲಂತ ಕೆಲಸದವರು ಕೂಡ ಇದಕ್ಕಿಂತ ಅದ್ಭುತವಾಗಿ ಮಾಡ್ತಾರೆ. ನಿಂಗೆ ಆ ಬಡತನದ ವಾಸನೆ ಇನ್ನೂ ಹೋದ ಹಾಗಿಲ್ಲ. ಬಿಟ್ಬಿಡು ಅಕ್ಕ, ಅವಳ ತಾಯಿಗೆ ಕರೆಕ್ಟ್ ಆಗಿ ಮಾಡ್ತಾಳೆ. ಆದ್ರೂ ನಾವು ಈ ದಿನ ಸಿಟಿನಲ್ಲಿ ಹೊಸದಾಗಿ ಓಪನ್ ಮಾಡಿದ ಶಾಪಿಂಗ್ ಮಾಲ್ಗೆ ಹೋಗ್ಬೇಕಲ್ಲ. ಬೇಗ ರೆಡಿಯಾಗು. ಏನಮ್ಮ ನೀವು ಬೆಳಿಗ್ಗೆನೆ ಒಂದೇ ಸಮನೆ ರೆಡಿ ಆಗ್ತಾ ಇದ್ದೀರಾ? ನೆನೆನೆ ಅಲ್ವಾ 10,000 ಇಟ್ಟು ಬಟ್ಟೆ ಕೊಂಡ್ಕೊಂಡ್ ಬಂದಿದ್ದೀರಾ. ಈ ದಿನ ಮತ್ತೆ ಯಾಕೆ ಶಾಪಿಂಗ್ ಮಾಲ್ ಅಂತ ಇದ್ದೀರಾ? ಮನೇಲಿ ಎಷ್ಟೊಂದು ಕೆಲಸ ಇದೆ ಅಲ್ಲ. ಒಂದು ಕೆಲಸವಾದ್ರೂ ಅನಾಮಿಕಂಗೆ ಸಹಾಯ ಮಾಡ್ಬೋದಲ್ಲ. ಅತ್ತೆ, ನಮ್ಗೆ ಕೆಲಸ ಮಾಡೋದಕ್ಕೆ ಅಭ್ಯಾಸವಿಲ್ಲ. ನಮ್ಮ ಅಪ್ಪ ನಮ್ಮನ್ನ ಮಹಾರಾಣಿ ಹಾಗೆ ಬೆಳೆಸಿದ್ದಾರೆ. ಈ ಅಡುಗೆ ಮನೆ ಕೆಲಸ, ಪಾತ್ರೆ ತೊಳೆಯೋದು ಇವೆಲ್ಲ ನಮ್ಮಿಂದಾಗಲ್ಲ. ಅನಾಮಿಕಾ ಹೇಗೋ ಬಡ ಮನೆಯಿಂದ ಬಂದವಳಲ್ವಾ, ಇದೆಲ್ಲ ಅವಳಿಗೆ ತುಂಬಾ ಅಭ್ಯಾಸ. ಅವಳೇ ಮಾಡ್ಕೋತಾಳೆ. ಆಗ ಅವನಿ ಅಂದ ಮಾತಿಗೆ ಅನಾಮಿಕಾ ಮನಸ್ಸು ಚುರುಕನ್ನುತ್ತದೆ. ಆದ್ರೆ ಏನು ಅನ್ನದೆ ಮೌನವಾಗಿ ಅಡುಗೆ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಪ್ರಸಾದ್ ಬರ್ತಾನೆ. ಏನ್ ಶಾರದಾ, ಯಾಕೆ ಅಷ್ಟೊಂದು ಕೋಪದಿಂದಿದ್ಯಾ? ಬೆಳಿಗ್ಗೆನೆ ಅವ್ರ ಜೊತೆ ವಾದ ಏನಕ್ಕೆ? ಅವರ ಬುದ್ಧಿ ಬದಲಾಗಲ್ಲ ಹೊರತು ಬಿಟ್ಟು ಬಿಡು. ಹೇಗೆ ಬಿಡು ಅಂತೀರರಿ? ನೋಡಿದ್ರಲ್ಲ ನನ್ನ ದೊಡ್ಡ ಸೊಸಿನ ಹೇಗಿಲ್ಲ ಅಂತ ಇದ್ದಾರೆ. ಅವಳು ಬಡವ್ರ ಮನೆ ಹುಡುಗಿ ಆದ್ರೇನು ಅವಳಿಗೆ ಮನಸ್ಸಿರಲ್ವಾ? ಅವಳು ಮನುಷ್ಯಳೇ ಅಲ್ವಾ? ಇವ್ರೇನು ದುಡ್ಡಿದೆ ಅಂತ ಬೀಗ್ತಾ ಯಾವ ಕೆಲಸವೂ ಮಾಡದೆ ತಿರುಗ್ತಾ ಇದ್ದಾರೆ. ಅವಳು ಒಬ್ಬಳ ಮೇಲೆ ಇಷ್ಟೊಂದು ಭಾರ ಬೀಳ್ತಾ ಇದೆಯರಿ. ಕಾಲ ಎಲ್ಲದಕ್ಕೂ ಉತ್ತರ ಹೇಳುತ್ತಮ್ಮ ಶಾರದಾ. ದುಡ್ಡು ಶಾಶ್ವತವಲ್ಲ, ಗುಣವೇ ಶಾಶ್ವತ. ಆ ವಿಷಯ ಅವರಿಗೆ ಬೇಗದಲ್ಲಿ ಅರ್ಥವಾಗುತ್ತೆ ಬಿಡು, ನೀನು ದುಃಖ ಪಡಬೇಡ. ಆ ದಿನ ಸಾಯಂಕಾಲ ರಮೇಶ್ ಆಫೀಸಿನಿಂದ ಮನೆಗೆ ಬರುತ್ತಾನೆ. ಅನಾಮಿಕಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಸುಸ್ತಾಗಿರುವುದನ್ನು ನೋಡಿ ಬಹಳ ದುಃಖ ಪಡ್ತಾನೆ. ಏನ್ ಅನಾಮಿಕಾ ಇದು, ಬೆಳಿಗ್ಗೆ ಎದ್ದಾಗಿನಿಂದ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀಯಾ? ನಿನಗೆ ಆಲಸ್ಯ ಅನ್ನೋದಿಲ್ವಾ? ಅವರಿಬ್ಬರು ಏನು ಮಾಡೋದಿಲ್ಲ, ಕನಿಷ್ಠ ನಿಂಗೆ ಸಹಾಯ ಕೂಡ ಮಾಡಲ್ವಾ? ಅಯ್ಯೋ, ನೀವೇನಕ್ಕೆ ದುಃಖ ಪಡ್ತಾ ಇದ್ದೀರಿ? ಅವನಿ, ಅಂಜಲಿ ಚಿಕ್ಕಂದಿನಿಂದ ಮುದ್ದಿನಿಂದ ಬೆಳೆದಿದ್ದಾರೆ. ಅವರಿಗೆ ಕೆಲಸದ ಅಭ್ಯಾಸವಿಲ್ಲ. ನಂಗೆ ಕೆಲಸ ಮಾಡೋದು ಅಭ್ಯಾಸನೇ ಅಲ್ವಾ. ನನಗೆ ಯಾವ ಕಷ್ಟನೂ ಇಲ್ಲ ರೀ. ನಿಂಗ ಕಷ್ಟ ಅನಿಸ್ತಾ ಇದ್ದಿದ್ರು ನನ್ಗೆ ಕಷ್ಟ ಅನ್ಸುತ್ತೆ ಅನಾಮಿಕಾ. ಅವರು ನಿನ್ನ ಬಡತನದ ಹೆಸರಿನಿಂದ ಅವಮಾನಿಸ್ತಾ ಇದ್ರೆ ನನ್ ರಕ್ತ ಕುದಿಯುತ್ತೆ. ಬೇಡರಿ, ನೀವು ನನಗೈಗೆ ಅವ್ರ ಹತ್ರ ಯಾವ ಜಗಳನೂ ಮಾಡಬೇಡಿ. ಕುಟುಂಬ ಅಂದ್ರೆ ಒಗ್ಗಟ್ಟಾಗಿರ್ಬೇಕು. ಅತ್ತೆ ಮಾವಯ್ಯ ನನ್ನನ್ನು ಸ್ವಂತ ಮಗಳ ಹಾಗೆ ನೋಡ್ಕೊತಾ ಇದ್ದಾರೆ. ನನಗೆ ಅದೇ 10,000. ದುಡ್ಡಿನ ಬಗ್ಗೆ ಮಾತಾಡುವವರ ಮನಸ್ಸು ಬದಲಾಗುವ ದಿನ ಖಂಡಿತ ಬರುತ್ತೆ. ಹಾಗೆ ಅನ್ನುತ್ತಲೇ ಅನಾಮಿಕಾ ಮಾತನ್ನು ಕೇಳಿದ ರಮೇಶ್ ಆಕೆ ಒಳ್ಳೆತನಕ್ಕೆ ಸಂತೋಷ ಪಡುತ್ತಾನೆ.
ಅದೇ ಸಮಯದಲ್ಲಿ ಸುರೇಶ್ ಅರುಣ್ ತಮ್ಮ ರೂಮಿನಲ್ಲೇ ತಮ್ಮ ಹೆಂಡತಿಯರ ಜೊತೆ ವಾದಿಸ್ತಾ ಇರ್ತಾರೆ. ಅವನಿ ಇದೇನಾದ್ರೂ ಚೆನ್ನಾಗಿದ್ಯಾ? ನೀನು ದಿನ ಶಾಪಿಂಗ್ ಅಂತ ಹೋಗ್ತೀಯ, ಅತಿಗೆ ಮಾತ್ರ ದಿನವೆಲ್ಲ ಮನೆಯಲ್ಲಿ ಚಾಕ್ರಿ ಮಾಡ್ತಾ ಇದ್ದಾಳೆ. ಕನಿಷ್ಠ ಸ್ವಲ್ಪ ಕೂಡ ಸಹಾಯ ಮಾಡಲ್ವಾ ನೀನು? ಓಹೋ, ನಿಮ್ಮ ಅತ್ತಿಗೆ ನಮ್ಮ ಮೇಲೆ ನಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಏನೋ? ನೋಡು ಸುರೇಶ್, ನಾನೇನು ನಿನ್ನ ಅತ್ತಿಗೆ ಹಾಗೆ ಬಡವರ ಮನೆಯಿಂದ ಬಂದಿಲ್ಲ. ನಾನು ಈ ಮನೆಗೆ ಬಂದಾಗ 2 ಕೋಟಿ ರೂಪಾಯಿ ವರದಕ್ಷಿಣೆ ತಂದಿದ್ದೀನಿ. ಆ ದುಡ್ಡಿನಿಂದ ನೀವು ವ್ಯಾಪಾರ ಕೂಡ ಮಾಡ್ತಾ ಇದ್ದೀರಾ. ಅಂತಹ ನನ್ನನ್ನು ಕೆಲಸ ಮಾಡೋದ್ಯಾ? ಆಗೋದಿಲ್ಲ. ಅಂಜಲಿ, ನಮ್ಮ ಅಣ್ಣಯ್ಯ ಅಂದ ಮಾತಲ್ಲಿ ನ್ಯಾಯವಿದೆ. ಅತ್ತಿಗೆ ನೋಡಿದ್ರೆ ಪಾಪ ಅನ್ಸುತ್ತೆ. ನೀನಾದ್ರೂ ಸ್ವಲ್ಪ ಸಹಾಯ ಮಾಡ್ಬೋದಲ್ಲ. ಹಲೋ, ನನ್ನನ್ನು ಕೆಲ್ಸದವರಾಗಿ ನೋಡಿದ್ರಿ ಅಂದ್ರೆ ನಾನ್ ಸುಮ್ನಿರಲ್ಲ. ನಮ್ಮ ಅಪ್ಪಂಗೆ ಒಂದು ಫೋನ್ ಮಾಡಿದೆ ಅಂದ್ರೆ ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾರೆ. ನಿಮ್ಮನೆ ನನ್ನ ವರದಕ್ಷಿಣೆ ದುಡ್ಡಿಂದ ನಡೀತಾ ಇದೆ, ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಹೀಗೆ ಇರ್ತೀನಿ, ಹೀಗೆ ಎಂಜಾಯ್ ಮಾಡ್ತೀನಿ. ಹಾಗೆ ಹೆಂಡತಿಯರ ಗರ್ವದ ಮುಂದೆ ಆ ಇಬ್ಬರು ಗಂಡಂದಿರು ಏನು ಅನ್ನಲಾರದೆ ಮೌನವಾಗಿದ್ದು ಬಿಡುತ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಅವನಿ ಅಂಜಲಿಯರ ಪೊಗರು ದಿನದಿನಕ್ಕೂ ಹೆಚ್ಚಾಗುತ್ತಾನೆ ಇರುತ್ತದೆ. ಅನಾಮಿಕಾ ಮಾತ್ರ ಸಹನೆಯಿಂದ ಎಲ್ಲವನ್ನು ಸಹಿಸುತ್ತಾ ಮನೇನ ನಡೆಸ್ತಾ ಇರ್ತಾಳೆ. ಒಂದು ದಿನ ಬೆಳಿಗ್ಗೆ ವಾತಾವರಣ ಬಹಳ ತಣ್ಣಗಿರುತ್ತದೆ. ಅನಾಮಿಕಂಗೆ ತೀವ್ರವಾದ ಜ್ವರ ಬರುತ್ತದೆ. ಮೈಯೆಲ್ಲ ಸುಡ್ತಾ ಇದ್ರು ಸರಿ, ಅತ್ತೆ ಮಾವಂದಿರಿಗೆ ಕಾಫಿ ಕೊಡ್ಬೇಕು ಅಂತ ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ. ಆದರೆ ತಲೆ ತಿರುಗಿ ಅಲ್ಲೇ ಬಿದ್ದು ಬಿಡುತ್ತಾಳೆ. ಅಯ್ಯೋ ದೇವ್ರೆ, ಅನಾಮಿಕಾ ಏನಾಯ್ತಮ್ಮ? ರಮೇಶು, ಸುರೇಶು, ಏನ್ರಿ, ಬೇಗ ಬನ್ರಿ, ಅನಾಮಿಕಾ ಕೆಳಗ್ ಬಿದ್ದೋಗಿದ್ದಾಳೆ. ಅದನ್ನು ಕೇಳಿದ ನಂತರ ಎಲ್ಲರೂ ಓಡ್ಕೊಂಡು ಬರ್ತಾರೆ. ರಮೇಶ್ ಗಾಬರಿಯಿಂದ ಅನಾಮಿಕಳನ್ನು ಎತ್ತಿಕೊಂಡು ರೂಮಿನೊಳಗೆ ಮಲಗಿಸುತ್ತಾನೆ. ಡಾಕ್ಟರ್ ಅನ್ನು ಕರೆಸುತ್ತಾರೆ. ಡಾಕ್ಟರ್ ಅವರೇ, ನಮ್ಮ ಸೊಸೆಗೆ ಏನಾಯ್ತು? ಜ್ವರ ಬಹಳ ಹೆಚ್ಚಾಗಿರೋ ಹಾಗಿದೆ. ಜ್ವರ ಬಹಳ ತೀವ್ರವಾಗಿದೆ. ಅದಕ್ಕೆ ಸರಿಯಾಗಿ ನೀರಸ ಕೊಡವಾಗಿದ್ದಾಳೆ. ಆಕೆಗೆ ಸರಿಯಾದ ವಿಶ್ರಾಂತಿ ಇಲ್ಲ. ಕನಿಷ್ಠ 1 ವಾರದ ಕೆಲಸ ಆಕೆ ಮಂಚದಿಂದ ಏಳಬಾರದು. ಪೂರ್ತಿಯಾಗಿ ವಿಶ್ರಾಂತಿ ತಗೋಬೇಕು. ಔಷಧಿ ಬರ್ಕೊಡ್ತಾ ಇದ್ದೀನಿ, ಸಮಯಕ್ಕೆ ಕೊಡಿ ಎಂದು ಹೇಳಿ ಡಾಕ್ಟರ್ ಹೊರಟು ಹೋದ ನಂತರ ಅವನಿ ಅಂಜಲಿ ಇಬ್ಬರು ತಯಾರಾಗಿ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಹಿಡ್ಕೊಂಡು ಹಾಲ್ಗೆ ಬರ್ತಾರೆ. ಅಂಜಲಿ, ಈ ದಿನ ನಮ್ಮ ಫ್ರೆಂಡ್ಸ್ ಜೊತೆ ಕಿಟಿ ಪಾರ್ಟಿ ಇದೆ ಅಲ್ವಾ? ಬೇಗ ಹೋಗ್ಬೇಕು, ಇಲ್ಲ ಅಂದ್ರೆ ಲೇಟ್ ಆಗಿ ಹೋಗುತ್ತೆ. ಹೌದು ಅಕ್ಕ, ಈ ದಿನ ನಾನೊಂದು ಹೊಸ ಡೈಮಂಡ್ ನೆಕ್ಲೆಸ್ ಕೊಂಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀನಿ. ಬಾ ಹೋಗೋಣ. ಏನ್ರೇ ನೀವಿಬ್ರು ತಯಾರಾಗಿರೋದು? ಎಲ್ಲಿಗೆ ಹೊರಡ್ತಾ ಇದ್ದೀರಾ? ಅನಾಮಿಕಂಗೆ ಜ್ವರ ಬಂದು ಮಂಚದ ಮೇಲಿದ್ರೆ ನೀವು ಇಲ್ಲಿ ಪಾರ್ಟಿ ಶಾಪಿಂಗ್ ಅಗತ್ಯನಾ? ಅತ್ತೆ, ಅವಳಿಗೆ ಜ್ವರ ಬಂದ್ರೆ ನಾವೇನ್ ಮಾಡ್ಬೇಕು? ಔಷಧಿ ಹಾಕೊಂಡ್ರೆ ಕಡಿಮೆ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ರು ನಮ್ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ನಾವು ಹೋಗ್ಬೇಕು. ನಾಚಿಕೆ ಇಲ್ವಾ ನಿಮ್ಮಿಬ್ಬರಿಗೆ? ಮನೆಯಲ್ಲಿ ದೊಡ್ಡ ಸೊಸೆ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಳೆ. ಏಳಲಾರದ ಪರಿಸ್ಥಿತಿಯಲ್ಲಿದ್ರೆ ಕನಿಷ್ಠ ಮಾತಾಡ್ಸೋಣ ಅನ್ನೋ ಆಲೋಚನೆ ಕೂಡ ಇಲ್ವಾ ನಿಮ್ಗೆ? ಈ 1 ದಿನ ಮನೆಯಲ್ಲಿದ್ದು ಕೆಲಸ ಮಾಡ್ಕೊಳಕ್ಕಾಗಲ್ವಾ? ಕೆಲ್ಸನ ನಾವು ಕೆಲಸ ಮಾಡಲ್ಲ ಅತ್ತೆ. ನಾವು ಮೊದ್ಲೇ ಹೇಳಿದ್ವಿ, ನಮ್ಮಿಂದ ಕೆಲ್ಸವಾಗಲ್ಲ. ಬೇಕು ಅಂದ್ರೆ 1 ವಾರದ ಹೊತ್ತು ಹೋಟೆಲ್ ಇಂದ ಊಟ ತರಿಸ್ಕೊಳ್ಳಿ. ನಾವು ಅದಕ್ಕೆ ಬಿಲ್ ಕಟ್ತೀವಿ. ನಮ್ಮ ಹತ್ರ ಬಹಳ ದುಡ್ಡಿದೆ. ಏನಮ್ಮ ನಿಲ್ಸ್ರಮ್ಮ ನಿಮ್ಮ ಪೊಗರು? ದುಡ್ಡು ದುಡ್ಡು ದುಡ್ಡು, ಇದೇನಾ ನಿಮ್ಮ ಜೀವನ? ದುಡ್ಡಿನಿಂದ ಮನುಷ್ಯರನ್ನ ಕೊಂಡ್ಕೊತಿರೋ ಹೊರತು ಮನಸ್ಸನ್ನ ಕೊಂಡ್ಕೊಳಕ್ಕಾಗಲ್ಲ. ಅನಾಮಿಕಂಗೆ ಜ್ವರ ಬಂದ್ರೆ ನಿಮಗೆ ಸ್ವಲ್ಪನೂ ಇಲ್ವಾ? ಅವನಿ, ಪ್ಲೀಸ್ 1 ದಿನ ಕಿಟಿ ಪಾರ್ಟಿಗೆ ಹೋಗ್ತಾ ಇದ್ರೆ ಏನಾಗುತ್ತೆ? ಅತ್ತಿಗೆಗೆ ಚೆನ್ನಾಗಿಲ್ವಲ್ಲ, ಮನೇಲಿರು. ನನ್ ಮಾತು ಕೇಳಿ ಸುರೇಶ್, ನನಗೆ ಆರ್ಡರ್ ಮಾಡಬೇಡಿ. ನಾನು ಹೋಗ್ತಾ ಇದ್ದೀನಿ, ನೀನು ಬಾ ಅಂಜಲಿ. ಹಾಗೆಂದು ಇಬ್ಬರು ಯಾರ ಮಾತನ್ನು ಕೇಳದೆ ಅನಾಮಿಕಳಿಗೆ ಕನಿಷ್ಠ ಹೇಗಿದೆ ಅಂತ ಕೂಡ ನೋಡದೆ ಕಾರು ಹಾಕಿಕೊಂಡು ಹೊರಟು ಹೋಗುತ್ತಾರೆ. ಪ್ರಸಾದ್, ಶಾರದಾ 3 ಮಕ್ಕಳು. ಅವರ ನಡವಳಿಕೆಗೆ ಬೇಜಾರಾಗಿ ಹೋಗುತ್ತದೆ. ನೋಡಿದ್ರಲ್ಲಪ್ಪ, ಇವರ ಮನಸ್ಸಲ್ಲಿ ಎಷ್ಟು ಅಹಂಕಾರ ತುಂಬಿ ಹೋಗಿದೆ. ಅನಾಮಿಕಾ ಇವರೆಲ್ಲರಿಗಾಗಿ ರಾತ್ರಿ ಹಗಲು ಕಷ್ಟಪಡ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಜ್ವರ ಬಂದಾಗ ಇವರು ಕನಿಷ್ಠ ಮಾನವತ್ವ ಕೂಡ ಇಲ್ಲದ ಹಾಗೆ ಹೊರಟೋದ್ರು. ನನ್ನ ಸೊಸೆ ಅನಾಮಿಕಾ ಎಷ್ಟು ಅದೃಷ್ಟಹೀನಳು ಪಾಪ. ಅವ್ರಿಗೆ ಇಷ್ಟು ದಿನವೂ ಇವ್ರು ಕೊಟ್ಟ ಬಾಧೆ ಸಹಿಸಲಾರದೆ ಈಗ ಪ್ರಾಣದ ಮೇಲೆ ಬಂದ್ರು ಹಚ್ಕೊಳ್ಳದೆ ಹೊರಟೋದ್ರು. ಇನ್ನು ಲಾಭವಿಲ್ಲ ಶಾರದಾ. ಇವರೆಲ್ರಿಗೂ ಗಟ್ಟಿಯಾಗಿ ಬುದ್ಧಿ ಹೇಳುವ ಸಮಯ ಬಂದಿದೆ. ಇವರ ಅಹಂಕಾರವನ್ನು ಹೇಗೆ ನಿಲ್ಲಿಸ್ಬೇಕು, ಅವ್ರು ಬರಲಿಕ್ ಬಿಡು. ಇನ್ನು ಆ ದಿನ ಸಾಯಂಕಾಲ ಅವನಿ ಅಂಜಲಿ ಕೈಯಲ್ಲಿ ಬೇಕಾದಷ್ಟು ಶಾಪಿಂಗ್ ಬ್ಯಾಗ್ ಹಿಡಿದುಕೊಂಡು ನಗುತ್ತಾ ಬರುತ್ತಾರೆ. ಹಾಲ್ ನಲ್ಲಿ ಪ್ರಸಾದ್, ಶಾರದಾ 3 ಮಕ್ಕಳು ಬಹಳ ಸೀರಿಯಸ್ ಆಗಿ ಕೂತಿರ್ತಾರೆ. ಅನಾಮಿಕಾ ಕೂಡ ಜ್ವರದಿಂದ ನಡುಗುತ್ತಾ ನಿಧಾನವಾಗಿ ನಡೆದುಕೊಂಡು ಅಲ್ಲಿಗೆ ಬರ್ತಾಳೆ. ಏನೋ ಎಲ್ರು ಸೀರಿಯಸ್ ಆಗಿ ಮೀಟಿಂಗ್ ಇಟ್ಟ ಹಾಗೆ ಕೂತಿದ್ದೀರಾ? ಅತ್ತೆ, ನಾನೊಂದು ಒಳ್ಳೆ ಸೀರೆ ನಿಮಗಾಗಿ ತಂದಿದ್ದೀನಿ ನೋಡಿ. ಸೀರೆ ಪಕ್ಕದಲ್ಲಿ ಇಡು ಅವನಿ. ಮೊದಲು ನನ್ ಮಾತು ಕೇಳು. ಈ ಮನೆಗೆ ನೀವು ಸೊಸೆಯಾಗಿ ಬಂದಾಗಿನಿಂದ ನಿಮ್ಮ ಧನದ ಗರ್ವವನ್ನು ಸಹಿಸ್ತಾ ಬಂದಿದ್ದೀವಿ. ಆದ್ರೆ ಈ ದಿನ ನೀವು ಹದ್ದು ಮೀರಿದ್ದೀರಾ. ಮನೆಯಲ್ಲಿ ಮನುಷ್ಯ ಸಾವು ಬದುಕಿನ ಮಧ್ಯದಲ್ಲಿದ್ರೆ ನೀವು ಪಾರ್ಟಿ ಮಾಡ್ಕೊಂಡು ಬಂದಿದ್ದೀರಾ. ಇದು ಮನೆನಾ ಇಲ್ವಾ ನಿಮ್ಮ ದುಡ್ಡು ನೋಡ್ಕೊಂಡು ಬೀಗುವ ಕ್ಲಬ್ಬಾ? ಮಾವಯ್ಯ, ನಮ್ಮನ್ನೇನಕ್ಕೆ ಅನಗತ್ಯವಾಗಿ ಬೈತಾ ಇದ್ದೀರಾ? ನಾವು ನಮ್ಮ ದುಡ್ಡಿನಿಂದಲೇ ಅಲ್ವಾ ಕೊಂಡ್ಕೋತಾ ಇರೋದು. ನಿಮ್ಮ ಮಕ್ಕಳ ಸಂಪಾದನೆ ನಾವೇನು ಉಪಯೋಗಿಸ್ತಾ ಇಲ್ವಲ್ಲ. ನಿಮ್ಮ ದುಡ್ಡಿನಿಂದ ನೀವು ಸಂತೋಷ ಕೊಂಡ್ಕೋಬಹುದು, ಆದ್ರೆ ಕುಟುಂಬದ ಪ್ರೇಮವನ್ನಲ್ಲ.
ನೀವು ತಂದ ವರದಕ್ಷಿಣೆ ದುಡ್ಡಿನಿಂದ ನಮ್ಮನೆ ನಡೀತಾ ಇದೆ ಅಂತ ಅಹಂಕಾರದಿಂದ ಬೀಗ್ತಾ ಇದ್ದೀರಲ್ಲ, ಆ ದುಡ್ಡೇ ನಿಮಗೆ ಶತ್ರುವಾಗಿದೆ. ಈ ಕ್ಷಣದಿಂದ ನೀವು ಈ ಮನೆಯಲ್ಲಿರೋದಕ್ಕೆ ಇಲ್ಲ. ಆಗ ಪ್ರಸಾದನ ಮಾತಿಗೆ ಎಲ್ಲರೂ ಶಾಕ್ ಆಗುತ್ತಾರೆ. ಅವನಿ ಅಂಜಲಿಯರ ಮುಖಗಳು ಬಣ್ಣಗಳು ಬದಲಾಗುತ್ತದೆ. ಮಾವಯ್ಯ, ನೀವು ನಮ್ಮನ್ನ ಮನೆ ಬಿಟ್ಟು ಹೋಗುವಂತಿದ್ದೀರಾ? ಹೌದಮ್ಮ, ನೀವು ಈ ಮನೆಗೆ ಸರಿ ಹೋಗೋದಿಲ್ಲ. ದುಡ್ಡನ್ನ ಪ್ರೇಮಿಸುವ ನೀವು ಮನುಷ್ಯರ ಬೆಲೆ ಗೊತ್ತಿಲ್ಲ. ನನ್ನ ದೊಡ್ಡ ಸೊಸೆ ಬಡ ಮಕ್ಕಳಾದ್ರೂ ಆಕೆ ಮನಸ್ಸು ಬಂಗಾರ. ನಿಮ್ಮನ್ನ ಯಾವತ್ತೂ ಒಂದು ಮಾತು ಅಂದಿಲ್ಲ. ಆದ್ರೆ ನೀವು ಅವಳನ್ನ ಕೆಲಸದವಳಿಗಿಂತ ಹೀನವಾಗಿ ನೋಡಿದ್ರಿ. ಈಗ ಅವಳಿಗೆ ಜ್ವರ ಬಂದ್ರೆ ಅನಾಥರಾಗಿ ಬಿಟ್ಟು ಹೋದ್ರಿ. ನಿಮಗೆ ಈ ಕುಟುಂಬದಲ್ಲಿ ಸ್ಥಾನವಿಲ್ಲಮ್ಮ. ದಯವಿಟ್ಟು ನಿಮ್ಮ ತವರು ಮನೆಗೆ ಹೊರಟೋಗಿ. ಅಪ್ಪ ಹೇಳಿದ್ದು ಕರೆಕ್ಟ್ ಅವನಿ. ನೀನು ಮನುಷ್ಯಳಲ್ಲ, ಒಂದು ದುಡ್ಡಿನ ಯಂತ್ರ. ನನಗೆ ನೀನು ಅಗತ್ಯವಿಲ್ಲ. ಹೌದು ಅಂಜಲಿ, ನಿನ್ನ ನಡವಳಿಕೆಯಿಂದ ನಾನು ತಲೆ ತೆಗಿಸುವ ಹಾಗೆ ಮಾಡಿದ್ಯಾ. ನೀನ್ ಇಲ್ಲಿಂದ ಹೊರಟೋಗೋದೇ ಒಳ್ಳೇದು. ಆಗ ಗಂಡಂದಿರು ಕೂಡ ಮುಖ ತಿರುಗಿಸಿದ್ದರಿಂದ ಅವನಿ ಅಂಜಲಿಯರಿಗೆ ನಿಜವಾದ ಪರಿಸ್ಥಿತಿ ಅರ್ಥವಾಗುತ್ತದೆ. ಕಣ್ಣಲ್ಲಿ ನೀರು ಬರುತ್ತದೆ. ತಮ್ಮ ಅಹಂಕಾರದಿಂದ ಈ ದಿನ ಕುಟುಂಬವನ್ನು ಕಳ್ಕೊತಾ ಇದೀವಿ ಅಂತ ಅವರಿಗೆ ಮೊದಲ ಸಲ ಭಯವಾಗುತ್ತೆ. ಆಗ ಜ್ವರದಿಂದ ನಡುಗ್ತಾ ಇರುವ ಅನಾಮಿಕಾ ನಿಧಾನವಾಗಿ ಮಾತನಾಡ್ತಾಳೆ. ಮಾವಯ್ಯ, ದಯವಿಟ್ಟು ಆ ಮಾತನ್ಬಿಡಿ. ಅವರು ತಪ್ಪು ಮಾಡಿಲ್ಲ ಮಾವಯ್ಯ. ಚಿಕ್ಕಂದಿನಿಂದಲೇ ಅವರು ದುಡ್ಡಿನಿಂದಲೇ ಬೆಳೆದವರಲ್ಲ. ಅವರಿಗೆ ಲೋಕ ತಿಳಿದಿಲ್ಲ ಅಷ್ಟೇ. ಅವರು ನನ್ನ ತಂಗಿಯರಂತವರು. ದಯವಿಟ್ಟು ಅವರನ್ನ ಮನೆಯಿಂದ ಕಳಿಸ್ಬೇಡಿ. ನನ್ನ ಮೇಲೆ ಕೋಪದಿಂದ ಅವರನ್ನ ದಂಡಿಸಬೇಡಿ. ಆ ಸಮಯದಲ್ಲಿ ಅನಾಮಿಕಳ ಮಾತನ್ನು ಕೇಳಿ ಅವನಿ ಅಂಜಲಿ ಇಬ್ಬರು ಕುಸಿದು ಬಿದ್ದು ಅಳಲಿಕ್ಕೆ ಶುರು ಮಾಡುತ್ತಾರೆ. ತಮ್ಮನ್ನು ಅಷ್ಟೆಲ್ಲ ಅವಮಾನಿಸಿದರೂ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇದ್ದು ಕೂಡ ಅನಾಮಿಕಾ ತಮಗಾಗಿ ನಿಂತಿರುವುದನ್ನು ನೋಡಿ ಅವರ ಮನಸ್ಸು ಕರಗಿ ಹೋಗುತ್ತೆ. ಅಕ್ಕ, ನಮ್ಮನ್ನು ಕ್ಷಮಿಸು. ಕಣ್ಣಿದ್ದು ಕೂಡ ಕುರುಡರಾಗಿ ನಡ್ಕೊಂಡ್ವಿ. ದುಡ್ಡಿನ ಮತ್ತಿನಲ್ಲಿ ಬಿದ್ದು ನಿನ್ನ ಒಳ್ಳೆತನನ ನೋಡಲಾರದೆ ಹೋದ್ವಿ ಅಕ್ಕ. ನೀನು ನಿಜವಾಗಿ ದೇವತೆ ಅಕ್ಕ. ಹೌದಕ್ಕ, ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು. ದುಡ್ಡು ಶಾಶ್ವತವಲ್ಲ. ನೀನು ತೋರಿಸುವ ಪ್ರೇಮನೇ ಶಾಶ್ವತ ಅಂತ ಈ ದಿನ ನಂಗೆ ಅರ್ಥವಾಯ್ತು. ನಮ್ಮನ್ನು ಕ್ಷಮಿಸಕ್ಕ. ಕ್ಷಮಿಸ್ಬಿಡಿ ಅತ್ತೆ. ನಮ್ಮನ್ನು ಕಳಿಸ್ಬಿಡಿ. ಇನ್ನು ಮೇಲಿಂದ ಈ ಮನೆಯಲ್ಲಿ ಯಾವ ಕೆಲಸವಾದ್ರೂ ನಾವು ಮಾಡ್ತೀವಿ. ಅನಾಮಿಕಾ ಅಕ್ಕನ್ನ ಮಹಾರಾಣಿ ಹಾಗೆ ನೋಡ್ಕೋತೀವಿ. ನನ್ನ ಸೊಸೆಯಿಂದ ಮನಸ್ಸು ಬದಲಾಗಿದೆ. ಇದಕ್ಕಿಂತ ನನ್ಗೇನು ಬೇಕು? ಅನಾಮಿಕಾ, ನಿನ್ನ ಸಹನೆ, ಒಳ್ಳೆತನ ಈ ದಿನ ಈ ಮನೆಯನ್ನು ನಿಲ್ಲಿಸ್ತಮ್ಮ. ನೀವು ನಿಜವಾಗಿ ಬದಲಾಗಿದ್ದೀರಿ ಅಂತ ಅನ್ಸಿದ್ರೆ ಆ ಅಹಂಕಾರವನ್ನು ಹೊಸ್ತಿಲ ಹೊರಗೆ ಬಿಟ್ಟು ಬನ್ನಿ. ಆಗ ನೀವು ಈ ಮನೆಗೆ ನಿಜವಾದ ಸೊಸೆಯರಾಗ್ತೀರಾ. ಥ್ಯಾಂಕ್ಸ್ ಅತ್ತಿಗೆ, ನಿಮ್ಮಿಂದಲೇ ಈ ದಿನ ನಮ್ಮ ಸಂಸಾರ ನಿಂತಿದೆ. ಹಾಗೆ ಅಂಜಲಿ ಅವನಿ ಇಬ್ಬರು ಅನಾಮಿಕಳನ್ನು ಅಪ್ಪಿಕೊಂಡು ಅಳುತ್ತಾರೆ. ಅನಾಮಿಕಾ ಅವರನ್ನು ಸಮಾಧಾನಿಸುತ್ತಾಳೆ. ಆ ದಿನದಿಂದ ಅವನಿ ಅಂಜಲಿ ಪೂರ್ತಿಯಾಗಿ ಬದಲಾಗಿ ಹೋಗುತ್ತಾರೆ. ಅನಾಮಿಕಳನ್ನು ಸ್ವಂತ ಅಕ್ಕನ ಹಾಗೆ ನೋಡಿಕೊಳ್ಳುತ್ತಾ ಮನೆ ಕೆಲಸಗಳೆಲ್ಲ ಅವರೇ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅತ್ತೆ ಮಾವಂದಿರನ್ನು ಗೌರವವಾಗಿ ನೋಡಿಕೊಳ್ಳುತ್ತಾರೆ. ದುಡ್ಡಿಗಿಂತ ಕುಟುಂಬ ಪ್ರೇಮವೇ ದೊಡ್ಡದೆಂದು ತಿಳಿದುಕೊಂಡ ಆ ಸೊಸೆಯರು ಅನಾಮಿಕಳ ಜೊತೆ ಸೇರಿ ಆ ಮನೆಯನ್ನು ಒಂದು ಅಂದವಾದ ನಂದನವನವಾಗಿ ಬದಲಾಯಿಸುತ್ತಾರೆ. ಪ್ರಸಾದ್ ಶಾರದಾಳ ಕುಟುಂಬ ಎಷ್ಟೋ ಆನಂದದಿಂದ, ಸುಖ ಸಂತೋಷದಿಂದ ಜೀವಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.